ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನದಲ್ಲಿ ಅನೇಕರು ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಾವು ಹಾಡಿ ಸ್ತುತಿಸಿ ಕೊಂಡಾಡಿ ನಾವು ಪ್ರಾರ್ಥಿಸುವಂಥವರಾಗಿರೋಣ ಮತ್ತು ದೇವರ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ವಾರವೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿ ನೂತನ ವಾರವನ್ನು ನೂತನ ದಿನವನ್ನು ನಮಗೆ ದಾನವಾಗಿ ಕೊಟ್ಟಿದ್ದಿ. ಎಷ್ಟೆಲ್ಲ ರೀತಿಯ ಶೋಧನೆಗಳು, ಹೋರಾಟಗಳು, ಆಪತ್ತುಗಳು, ದುರಂತಗಳು ಇರುವಂಥ ಲೋಕದಲ್ಲಿ ಕಣ್ಣುಗುಡ್ಡೆಯಂತೆ ನಮ್ಮನ್ನು ಕಾಪಾಡಿದೆ. ನಮಗೆ ಕೊಟ್ಟಂಥ ಆರೋಗ್ಯ, ಆಹಾರ, ವಸ್ತ್ರ, ರಕ್ಷಣೆ, ಸಂತೋಷ, ಪವಿತ್ರಾತ್ಮನ ಬಲಕ್ಕಾಗಿ, ದೂತರ ದಂಡಿನ ಕಾವಲಿಗಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ನಿನ್ನ ಸನ್ನಿಧಿಯಲ್ಲಿರುವಾಗ ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ಮಾತ್ರವಲ್ಲ ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ನೀ ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು. ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲರನ್ನೂ ಕೂಡ ನೀನು ಆಶೀರ್ವದಿಸು. ಮುಂದಿನ ಭಾಗದಲ್ಲಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಇರಲಿ. ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು, ವಿಶೇಷವಾಗಿ ಈ ದಿನದಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವರಾಗಿದ್ದೇವೆ. ನೀನು ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ನಮ್ಮ ಸಂಗಡ ನಮ್ಮೊಂದಿಗಿರುವಂಥ ಆರಾಧನಾ ತಂಡ ನಮ್ಮನ್ನು ಆರಾಧನೆಯಲ್ಲಿ ಲೀಡ್ ಮಾಡುವವರಾಗಿದ್ದಾರೆ. ನಾವು ಅವರೊಂದಿಗೆ ಸೇರಿಕೊಂಡು ನಮ್ಮ ದೇವರನ್ನು ಆರಾಧನೆ ಮಾಡುವಂಥವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ದೇವರನ್ನು ಆರಾಧಿಸುವ. ಆತನು ಒಳ್ಳೆಯವನಾಗಿದ್ದಾನೆ. ಈ ವಾರದಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಸೇರಿ ಬಂದು ಆತನನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ತನ್ನ ವಾಕ್ಯವನ್ನು ಕೇಳುವಂತೆ ನಮಗೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರನ್ನು ಸ್ತುತಿಸುತ್ತಾ ಇರೋಣ. ಹಲ್ಲೆಲೂಯಾ. ನಮ್ಮ ಯೇಸು, ಆತನು ಮಹಾರಾಜನಾಗಿರುವ ಯೇಸು, ಆತನು ಪರಿಶುದ್ಧನಾಗಿರುವ ಯೇಸು, ಆತನು ಅದ್ಭುತನಾಗಿರುವ ಯೇಸು. ಆತನಂತೆ ದೇವರು ಯಾರೂ ಇಲ್ಲ. ಆತನು ಉನ್ನತನಾಗಿರುವ ದೇವರು. ಹಲ್ಲೆಲೂಯಾ. ನಾವೆಲ್ಲರೂ ಹಲ್ಲೆಲೂಯಾ ಆಡಿ ದೇವರನ್ನು ಸ್ತುತಿಸುವ. ಕರಗಳನ್ನು ತಟ್ಟುವ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧ 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 ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಎಲ್ಲರೂ ಸೇರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧನು ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು,
ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ಅದ್ಭುತನು 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 ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. Hallelujah, 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 hallelujah. ನಮ್ಮ ಕರ್ತನು ಪರಿಶುದ್ಧನು, ಅದ್ಭುತನು, ಉನ್ನತನಾಗಿರುವ ಕರ್ತನು. ಆತನ ನಾಮ ನಮಗೆ ಆಶ್ರಯವಾಗಿದೆ. ಆಮೇಲೆ ಆತನು ನಮಗೆ ಆಶ್ರಯವಾಗಿರುವಾಗ ನಮಗೆಂದಿಗೂ ಭಯವೇ ಇಲ್ಲ. ಆತನು ಯೆಹೋವ ಈರೆಯಾಗಿ, ಯೆಹೋವ ನಿಸ್ಸಿಯಾಗಿ, ಯೆಹೋವ ರಾಫ ಆಗಿ, ಯೆಹೋವ ರುವ ಆಗಿ, ಯೆಹೋವ ಶಮ್ಮ ಆಗಿ ನಮ್ಮೊಂದಿಗೆ ಇರುವ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಆತನಿರುವಾಗ ನಮಗೆ ಭಯವಿಲ್ಲ, ನಮಗೆಂದು ಜಯವೇ. ಹಾಲೆಲೂಯಾ. ನಾವೆಲ್ಲರೂ ಸೇರಿ ಆಡುವ ಕರ್ತನ ನಾಮ ನನಗೆ ಆಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಯೆಹೋವಾ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಸೋಲಿಲ್ಲ ಸೋಲಿಲ್ಲ ನಮಗೆ, ಸೋಲಿಲ್ಲ ಸೋಲಿಲ್ಲ ನಮಗೆ, ಸೋಲಿಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫ, ಆರೋಗ್ಯದಾಯಕನೇ. ಯೆಹೋವಾ ರಾಫ, ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರುವ, ಒಳ್ಳೆಯ ಕುರುಬನೇ. ಯೆಹೋವಾ ರುವ, ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಮ್ಮ, ಯೆಹೋವಾ ಶಮ್ಮ, ಜೊತೆಯಲ್ಲಿ ಇರುವನು.
ಯಾವ ಭಯವೂ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವ ನಿಸ್ಸಿ, ಯೆಹೋವ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಯೆಹೋವ ನಿಸ್ಸಿಯೇ, ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ, ಸೋಲಿಲ್ಲ, ಸೋಲಿಲ್ಲ ನನಗೆ, ಸೋಲಿಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವ ರಾಫ, ಯೆಹೋವ ರಾಫ, ಆರೋಗ್ಯದಾಯಕನೇ. ಯೆಹೋವ ರಾಫ, ಆರೋಗ್ಯದಾಯಕನೇ. ಗುಣವಾದೆವು, ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವ ಶಮ್ಮ, ಶಮ್ಮ ಜೊತೆಯಲ್ಲೇ ಇರುವನು. ಯೆಹೋವ ಶಮ್ಮ ಜೊತೆಯಲ್ಲೇ ಇರುವನು. ಭಯವಿಲ್ಲ, ಭಯವಿಲ್ಲ ಯಾವ ಭಯವೂ ಇಲ್ಲ. ಭಯವಿಲ್ಲ ಯಾವ ಭಯವೂ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಎಲ್ಲರೂ ಸೇರಿ ಕರ್ತನಾಮ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಯೆಹೋವ ರಾಫಾಗೆ ನಮ್ಮೊಂದಿಗೆ ಇರುವ ಕರ್ತನಾಗಿದ್ದಾನೆ. ವಾಕ್ಯ ಹೇಳುತ್ತದೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ. ಹಲ್ಲೆಲೂಯಾ, ನಾವು ಗುಣವಾಗಿದ್ದೇವೆ. ಹಲ್ಲೆಲೂಯಾ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಯಾವ ರೋಗಕ್ಕೂ ಯೇಸುವಿನ ನಾಮದ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಆತನು ಎಲ್ ಶಡಾಯ್ ಆಗಿ ನಮ್ಮೊಂದಿಗೆ ಇರುವ ಕರ್ತನು. ಹಲ್ಲೆಲೂಯಾ, ಆತನು ಯೆಹೋವ ಶಮ್ಮ ಆಗಿ ನಮ್ಮ ಜೊತೆಯಲ್ಲೇ ನಡೆಯುವ ಕರ್ತನು. ಹಲ್ಲೆಲೂಯಾ, ಆತನಾಗೆ ದೇವರಿಲ್ಲ. ಹಲ್ಲೆಲೂಯಾ. ಪರಲೋಕ ದೇವನೇ, ಪರಾಕ್ರಮಶಾಲಿಯೇ, ಪರಲೋಕ ದೇವನೇ, ಪರಾಕ್ರಮಶಾಲಿಯೇ, ಸಕಲವ ಆಳ್ವವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಕಲವ ಆಳ್ವವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಾಮಿಸುವೆವು. ನಿನ್ನಿಂದ ಸಾಧ್ಯವು, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಯೆಹೋವ ನಿಸ್ಸಿ,
ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು. ನಿನ್ನಿಂದ ಸಾಧ್ಯವೂ ಇಲ್ಲಪ್ಪ, ನಿನ್ನಿಂದ ಸಾಧ್ಯವೂ ಒಂದೂವಿಲ್ಲ, ನಿನ್ನಿಂದ ಸಾಧ್ಯವೂ ಒಂದೂವಿಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಎಲ್ಲರೂ ಸೇರಿ ಯೆಹೋವ ರಾಫ, ಯೆಹೋವ ರಾಫ, ಸುಖ ತಂದ ದೇವರೇ, ಯೆಹೋವ ರಾಫ, ಸುಖ ತಂದ ದೇವರೇ, ನಿನ್ನ ಸ್ತುತಿಸುವೆವು, ಹೊಗಳುವೆನು, ನಮಿಸುವೆನು, ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆವು. ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಎಲ್ರೋಯಿ ಎಲ್ರೋಹಿ, ಎಲ್ರೋಹಿ, ಕಾಣುವ ದೇವರೇ, ಅಪ್ಪ ಎಲ್ರೋಯಿ, ಎಲ್ರೋಹಿ, ಎಲ್ರೋಹಿ, ಕಾಣುವ ದೇವರೇ, ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು, ನಿನ್ನ ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು. ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಹೌದು ಕರ್ತ, ಹೌದು ಆಮೇಲೆ ನಮ್ಮ ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಲೆಲ್ಲೂಯ, ಹಾಲೆಲ್ಲೂಯ. ಆತ ನಮ್ಮ ಅಗತ್ಯಗಳನ್ನೆಲ್ಲ ಆಮೇಲೆ ತಿಳಿದಿರುವ ಕರ್ತನು. ಹಾಲೆಲ್ಲೂಯ, ನಮಗೆ ಹಾಲೆಲ್ಲೂಯ ಎಲ್ಲ ರೋಗಗಳನ್ನು ನೀಗಿಸುವ ಕರ್ತನಾಗಿ ನಮ್ಮೊಂದಿಗೆ ಇರುವಾಗ ಹಾಲೆಲ್ಲೂಯ, ಹಾಲೆಲ್ಲೂಯ. ನಮಗೆ ಯಾವ ರೀತಿಯಲ್ಲೂ ಯಾವ ವಿಷಯದಲ್ಲೂ ನಮಗೆ ಕಳವಳ ಚಿಂತೆ ಇಲ್ಲ. ಹಾಲೆಲ್ಲೂಯ, ಹಾಲೆಲ್ಲೂಯ. ನಮಗೆ ಎಂದೆಂದು ಜಯ ಕೊಡುವ ಕರ್ತನು ನಮ್ಮೊಂದಿಗಿದ್ದಾನೆ. ಹಾಲೆಲ್ಲೂಯ. ನಾವೆಲ್ಲರೂ ಸೇರಿ ಆಡುವ ಯೆಹೋವ ಇರೇ ನೀ ನನ್ನ ದೇವರು. ಹಾಲೆಲ್ಲೂಯ. ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು. ಯೆಹೋವ ಇರೇ ನೀ ನನ್ನ ದೇವರು, ಯೆಹೋವ ಇರೇ ನೀ ನನ್ನ ದೇವರು, ನನ್ನ ಅಗತ್ಯವ ಪೂರೈಸುವೆ, ನನ್ನ ಅಗತ್ಯವ ಪೂರೈಸುವೆ. ಆರಾಧನೆ, 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 ನನ್ನ ಅಗತ್ಯವ ಪೂರೈಸುವೆ, ನೀ ಎಲ್ಲವ ಒದಗಿಸುವೆ, ನನ್ನ ಅಗತ್ಯಗಳ ಪೂರೈಸುವೆ,
ಪೂರೈಸುವೆ. ಯೆಹೋವ ರಾಫ, ಯೆಹೋವ ರಾಫ ನೀ ನನ್ನ ದೇವರು. ಯೆಹೋವ ರಾಫ ನೀ ನನ್ನ ದೇವರು. ನನ್ನ ರೋಗ ಪರಿಹಾರಕನೇ, ನನ್ನ ರೋಗ ಪರಿಹಾರಕನೇ. ಆರಾಧನೆ 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 ಓ ಆರಾಧನೆ 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 ಆರಾಧನೆ. ರೋಗ ಪರಿಹಾರ, ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೆ, ನನ್ನ ಒಳ್ಳೆಯ ವೈದ್ಯ ನೀನೇ. ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೇ. ಯೆಹೋವ ರುವ, ಯೆಹೋವ ರುವ ನೀ ನನ್ನ ದೇವರು. ಯೆಹೋವ ರುವ ನೀ ನನ್ನ ದೇವರು. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಕೊರತೆಯ ಬಲ್ಲಾತನೇ. ಆರಾಧನೆ 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 ಆರಾಧನೆ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ಎಲ್ಲರೂ ಸೇರಿ ಆರಾಧನೆ 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 ಓ ಆರಾಧನೆ 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 ಆರಾಧನೆ. ನನ್ನ ಅಗತ್ಯವ ಪೂರೈಸುವೆ, ನೀ ಎಲ್ಲವ ಒದಗಿಸುವೆ. ನನ್ನ ರೋಗ ಪರಿಹಾರಕನೇ, ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೇ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ಆರಾಧನೆ 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 ಓ ಆರಾಧನೆ 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 ಓ ಆರಾಧನೆ ಆರಾಧನೆ ಅಪ್ಪ ಆರಾಧನೆ 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 ಆರಾಧನೆ
ನಮ್ಮ ಕೊರತೆಗಳನ್ನು ಬಲ್ಲ ಕರ್ತನು, ನಮ್ಮ ಅಗತ್ಯಗಳನ್ನು ಪೂರೈಸುವ ಕರ್ತನು, ನಮಗೆಲ್ಲವನ್ನು ಒದಗಿಸುವ ಕರ್ತನು ನಮ್ಮೊಂದಿಗಿದ್ದಾನೆ. ಹಾಲೆಲೂಯ. ಯೆಹೋವ ರಾಫಾದ ಕರ್ತನು, ನಮ್ಮ ರೋಗ ಪರಿಹಾರಕನು, ಒಳ್ಳೆಯ ವೈದ್ಯನಾಗಿ ನಮ್ಮೊಂದಿಗೆ ಇರುವಾಗ ಆಮೇಲೆ ಹಾಲೆಲೂಯ ಯಾವ ರೋಗಗಳಿಗೂ ಹಾಲೆಲೂಯ ನಮ್ಮ ಮೇಲೆ ಯಾವ ಅಧಿಕಾರವೂ ಇಲ್ಲ. ಆಮೇಲೆ ಯೇಸುವಿನ ನಾಮದೆಲ್ಲ ರೋಗಗಳು ನೀಗಿ ಹೋಗಲಿ. ಹಾಲೆಲೂಯ. ಆಮೇಲೆ ಆತನು ನಮಗೆ ಒಳ್ಳೆ ಕುರುಬನಾಗಿ ನಮ್ಮೊಂದಿಗೆ ಇರುವಾಗ, ಆಮೇಲೆ ನಮ್ಮ ಕೊರತೆಗಳನ್ನು ಬಲ್ಲ ಕರ್ತನಾಗಿರುವಾಗ ಯಾವ ಕೊರತೆಗಳು ನಮಗಾಗುವುದಿಲ್ಲ. ಹಾಲೆಲೂಯ. ಅಪ್ಪ ತಂದೆ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನನ್ನು ಆರಾಧಿಸುವಂತೆ ಅಪ್ಪ ಅಲ್ಪವಾಗಿರುವ ನಾವು ಕರ್ತನೆ, ಅಪ್ಪ ದೊಡ್ಡ ಕರ್ತ ಸರ್ವಶಕ್ತನಾದ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ಆರಿಸಿಕೊಂಡ ಕರ್ತನೆ. ಅಪ್ಪ ನಿಮಗೆ ಸ್ತೋತ್ರ ಅಪ್ಪ. ಆರಾಧಿಸಲು ನಮಗೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಕರ್ತನೆ ಅಪ್ಪ ಈ ಆರಾಧನೆಯಲ್ಲಿ ಭಾಗವಹಿಸುವವರು ಅಪ್ಪ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಅಪ್ಪ ಕರ್ತನೆ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನ ಪ್ರಸನ್ನತೆ ಅವರನ್ನು ಆವರಿಸಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ರೋಗಗಳು ನೀಗಿ ಹೋಗುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಎಲ್ಲ ಸೈತಾನ ಬಂಧನಗಳು ಹಾಲೆಲೂಯ ಅದು ಬಿಚ್ಚಲ್ಪಟ್ಟು ಅದು ದೇವರೇ ಅಪ್ಪ ಹಾಲೆಲೂಯ ಅದು ಲಯವಾಗಿರುವುದಕ್ಕಾಗಿ ಸ್ತೋತ್ರ. ಬಿಡುಗಡೆ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದಪ್ಪ, ನೀನು ನಮ್ಮೊಂದಿಗೆ ಯಾವಾಗಲೂ ಎಲ್ಲ ಸಮಯಗಳಲ್ಲೂ ಎಲ್ಲ ಸ್ಥಿತಿಯಲ್ಲೂ ನಮ್ಮೊಂದಿಗೆ ಇರುವ ಕರ್ತನಾಗಿದ್ಯಪ್ಪ. ಅಪ್ಪ ಎಲ್ಲ ಸ್ತುತಿ ಘನ ಮಾನ ಮಹಿಮೆಲ್ಲ ನಿನಗೆ ಉಂಟಾಗಲಿ ಅಪ್ಪ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟಕ್ಕೆ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವು ಕರ್ತನನ್ನು ಹಾಡಿ ಆರಾಧಿಸುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಅನೇಕರು ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ಪ್ರತಿಯೊಬ್ಬೊಬ್ಬರನ್ನ ನಮ್ಮ ಕರ್ತನು ಆಶೀರ್ವಾದಿಸಲಿ. ದೇವರ ಕರಗಳಲ್ಲಿ ಒಪ್ಪಿಸಿ ಕೊಟ್ಟುಕೊಂಡು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ನಾವು ಕೀರ್ತನೆಗಳು 23 ಅದರ ಮೊದಲನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಅರಸನಾಗಿದ್ದಂಥ ದಾವೀದನು ಆತ ಕೀರ್ತನೆಯನ್ನು ಬರೆದು ಹಾಡಿ ದೇವರನ್ನ ಕೊಂಡಾಡ್ತಾ ಆತ ತಿಳಿಸ್ತಾ ಇದ್ದಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ನೋಡಿ, ಆತ ಅರಸನಾಗುವುದಕ್ಕಿಂತ ಮುಂಚೆ ಕುರುಬನಾಗಿದ್ದ, ಕುರುಬ ಬಾಲಕನಾಗಿದ್ದ. ಆತ ಇನ್ನು ಕುರುಬ ಬಾಲಕನಾಗಿದ್ದ ಕಾಲದಲ್ಲೇ ಆತ ರಾಜನಾಗುವುದಕ್ಕೆ ಅಭಿಷೇಕಿಸಲ್ಪಟ್ಟ. ಆತ ರಾಜನಾಗುವುದಕ್ಕೆ ಅಭಿಷೇಕಿಸಲ್ಪಟ್ಟ ನಂತರ ಸುಮಾರು 14-15 ವರ್ಷಗಳ ಕಾಲ ನಿರಂತರವಾಗಿ ಶೋಧನೆಗಳ ಮೂಲಕ, ಹೋರಾಟಗಳ ಮೂಲಕ, ವಿವಿಧ ಕಷ್ಟಗಳ ಮೂಲಕ ದಾಟಿ ಹೋದನು. ಹಾಗೆ 30ನೇ ವರ್ಷಕ್ಕೆ ಆತ ಅರಸ ಪದವಿಯನ್ನು ಅಥವಾ ಅರಸನಾಗಿ ಪಟ್ಟಾಭಿಷೇಕವನ್ನು ಹೊಂದಿಕೊಳ್ತಾ ಇದ್ದಾನೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆನಂತರ ಆತ ಅನೇಕ ಯುದ್ಧಗಳನ್ನು ಮಾಡಬೇಕಾಗಿ ಬಂದಿತ್ತು. ಎಲ್ಲ ಯುದ್ಧಗಳಲ್ಲಿ ದೇವರು ಜಯವನ್ನು ಕೊಟ್ಟರು. ಅನೇಕ ಶೋಧನೆಗಳು ಕೂಡ ಬಂತು. ಆ ಶೋಧನೆಗಳಲ್ಲಿ ಕೂಡ ಜಯಿಸಿ ಮುಂದೆ ಹೋಗುವಂಥ ಕೃಪೆ ದೇವರ ಆತನಿಗೆ ಕೊಟ್ಟರು. ಅನೇಕ ತಪ್ಪುಗಳನ್ನು ಕೂಡ ಆತ ಮಾಡಿದ್ದಾನೆ. ಆದರೆ ಆ ತಪ್ಪುಗಳಿಗೆ ದೇವರ ಸನ್ನಿಧಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿ ಕ್ಷಮಾಪಣೆಯನ್ನು ಹೊಂದಿಕೊಂಡು ಆತ ಮುಂದಕ್ಕೆ ಸಾಗಿದನು. ಈಗ ಆತ ಅರಸನಾಗಿ ಇದ್ದರೂ ಕೂಡ ಆತ ದೇವರನ್ನು ಯಾವ ರೀತಿಯಾಗಿ ತನ್ನ ಜೀವಿತದಲ್ಲಿ ಕಂಡುಕೊಂಡಿದ್ದಾನೆ ಎಂಬುದನ್ನು ಆತ ಹೇಳುತ್ತಿದ್ದಾನೆ. ನೋಡಿ, ಆತ ಅರಸನಾಗಿದ್ದಾನೆ. ಇಸ್ರಾಯೇಲ್ಯರು ಕುರಿಗಳ ಹಾಗೆ ಆತ ಕುರುಬನ ಹಾಗೆ, ಸ್ವತಃ ಅರಸ ಕುರುಬನ ಹಾಗೆ, ಇಸ್ರಾಯೇಲ್ಯರು ಕುರಿಗಳ ಹಾಗೆ. ಇದನ್ನೇ ಆತ ದೇವರು ಕುರುಬನಾಗಿಯೂ ತಾನು ದೇವರ ಕುರಿಯಾಗಿಯೂ ಇದ್ದೇನೆ ಎಂಬಂಥ ಅರ್ಥದಲ್ಲಿ ಯಾವ ರೀತಿಯಾಗಿ ಒಂದು ಕುರಿಯ ಎಲ್ಲ ಆಗು ಹೋಗುಗಳನ್ನು, ಎಲ್ಲ ಅವಶ್ಯಕತೆಗಳನ್ನು, ಅದನ್ನು ಯಾವ ರೀತಿಯಾಗಿ ಸಾಕಬೇಕು ಎಂಬಂಥವುಗಳನ್ನು ಒಂದು ಕುರುಬ ಬಲ್ಲವನಾಗಿದ್ದಾನೆ. ಅದೇ ರೀತಿಯಾಗಿ ದೇವರು ನನ್ನ ಅವಶ್ಯಕತೆಗಳನ್ನು ಬಲ್ಲವನಾಗಿದ್ದಾನೆ. ನನ್ನ ಪ್ರತಿಯೊಂದು ಕಾರ್ಯಗಳನ್ನು ಆತ ನೋಡಿಕೊಳ್ಳುತ್ತಾನೆ. ನನ್ನ ಪ್ರತಿಯೊಂದು ಅವಶ್ಯಕತೆಗಳನ್ನು ಆತ ಪೂರೈಸ್ತಾನೆ. ನಾನು ನನಗೋಸ್ಕರ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ, ನನ್ನ ಕುರುಬನು ನನಗೋಸ್ಕರ ಚಿಂತಿಸುವನು ಎಂಬುದನ್ನು ತಿಳಿದುಕೊಂಡು ಆತ ದೇವರ ಮುಂದೆ ತಗ್ಗಿಸಿಕೊಂಡು ಈ ಕೀರ್ತನೆಯನ್ನು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದು ಹಾಡಿ ಕರ್ತನನ್ನು ಕೊಂಡಾಡ್ತಿದ್ದಾನೆ. ಆತ ಹೇಳ್ತಿದ್ದಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ. ಯೆಹೋವ ದೇವರು ನನ್ನ ಕುರುಬನಾಗಿರುವಾಗ ನಾನು ಕೊರತೆ ಪಡುವುದಿಲ್ಲ ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಯಾವ ಕೊರತೆಗಳಿದ್ದರೂ
ಆ ಕೊರತೆಗಳೆಲ್ಲವನ್ನು ನೀಗಿಸಲಿಕ್ಕೆ ನಮ್ಮ ದೇವರು ಶಕ್ತಿಯುಳ್ಳಂಥ ದೇವರಾಗಿದ್ದಾನೆ. ನಮ್ಮ ದೇವರು ಅದಕ್ಕೆ ಸಾಮರ್ಥ್ಯವುಳ್ಳಂಥ ದೇವರಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಮ್ಮೆ ಒಬ್ಬ ದೇವರ ಸೇವಕರು ತುಂಬ ಕೊರತೆಗಳ ಮೂಲಕ ದಾಟಿ ಹೋಗುವವರಾಗಿದ್ದರು. ಅವರು ತುಂಬ ಕೊರತೆಗಳ ಮೂಲಕ, ಕಷ್ಟಗಳ ಮೂಲಕ ದಾಟಿ ಹೋಗ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ದೇವರ ಪವಿತ್ರಾತ್ಮನು ಬಲವಾಗಿ ಅವರಿಗೆ ಪ್ರೇರೇಪಿಸಿದನು. ನೀನೆದ್ದು ದೇವರ ವಾಕ್ಯ ಬೈಬಲ್ ಗ್ರಂಥವನ್ನು ಓದು ಎಂಬುದಾಗಿ. ದೇವರ ಸೇವಕರು, ಅವರು ದೇವರ ಸೇವೆ ಮಾಡುವಂಥವರೇ, ಅವರಿಗೆ ದೇವರ ವಾಕ್ಯ ಅವರು ಯಾವಾಗಲೂ ಓದುವಂಥವ್ರು. ಆದರೆ ಕೊರತೆಗಳ ಸಮಯದಲ್ಲಿ, ಓ ದೇವರೇ, ನಾನು ಎಷ್ಟು ಕೊರತೆಗಳ ಮೂಲಕ ಹಾದು ಹೋಗ್ತಿದ್ದೇನಲ್ಲ ಸ್ವಾಮಿ, ಏನು ಮಾಡಲಿ, ಹೇಗೆ ಈ ಕಷ್ಟದ ಮಧ್ಯದಲ್ಲಿ ನಾನು ಮುಂದಕ್ಕೆ ಹೋಗಲಿ? ಅವರು ಈ ಪ್ರಕಾರವಾಗಿ ಹೇಳಿದರು. ನನಗೆ ಆ ದಿನ ಸಾಯಂಕಾಲಕ್ಕೆ ಊಟಕ್ಕೆ ಬೇಕಾದದ್ದು ಕೂಡ ಮನೆಯಲ್ಲಿ, ಅಕ್ಕಿ ಅಥವಾ ಊಟಕ್ಕೆ ಬೇಕಾದಂಥ ವಸ್ತುಗಳು ಮನೆಯಲ್ಲಿ ಇರಲಿಲ್ಲ. ತುಂಬ ಕಷ್ಟದ ಮೂಲಕ ದಾಟಿ ಹೋಗ್ತಿದ್ದಾರೆ. ದೇವರು ಹೇಳಿದರು, ಎದ್ದು ವಾಕ್ಯ ಓದು. ವಾಕ್ಯ ತೆರೆಯುವಾಗ ದೇವರ ಪವಿತ್ರಾತ್ಮ ಆದಿಕಾಂಡ ಮೊದಲನೇ ವಾಕ್ಯವನ್ನು ಓದು ಎಂಬುದಾಗಿ ಪ್ರೇರೇಪಣೆ ಕೊಟ್ಟಿದ್ದರಿಂದ ಅವರು ಓದಿದರು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಮತ್ತೆ ಓದು ಎಂಬುದಾಗಿ ತಿರುಗಿ ಕೆಲವಾರು ಬಾರಿ ಓದಿದರು. ಆಗ ದೇವರ ಆತ್ಮ ಮಾತಾಡಿದರು, ಎಲ್ಲವನ್ನ ಉಂಟು ಮಾಡಿದ ದೇವರು ನಾನು, ಈ ಪ್ರಪಂಚವನ್ನು ಉಂಟು ಮಾಡಿದ ದೇವರು ನಾನು ನಿನ್ನ ಅವಶ್ಯಕತೆಗಳನ್ನು ಪೂರೈಸದೇ ಇರುವೆನೋ ಎಂಬುದಾಗಿ, ನಾನು ನಿನ್ನ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ನಿನ್ನಿಂದ ಆಗೋದೋ ಎಂಬುದಾಗಿ. ಆ ಸಾಯಂಕಾಲದಲ್ಲಿ ದೇವರು ಅವರ ಕೊರತೆಗಳನ್ನು ನೀಗಿಸಿದರು. ದೇವರು ಅದ್ಭುತವಾಗಿ ಅವರಿಗಾಗಿ ಕೊಡಬೇಕಾಗಿದ್ದವುಗಳನ್ನು ಅವರಿಗೆ ತಲುಪುವ ಹಾಗೆ ಅದ್ಭುತ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಮ್ಮ ದೇವರು ಸೃಷ್ಟಿಕರ್ತನಾದಂಥ ದೇವರು, ಏನು ಇಲ್ಲದಿರುವಾಗ ಎಲ್ಲವನ್ನ ಇರುವ ಹಾಗೆ ಬರಮಾಡಿದಂಥ ದೇವರು. ನೋಡಿ, ಅಬ್ರಹಾಮ ದೇವರನ್ನ ನಂಬಿದ, ಅದು ಆತನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆ ವಾಕ್ಯವನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ, ರೋಮಾಪತ್ರಿಕೆಗೆ ನಾವು ಬರುವಂಥ ಸಮಯದಲ್ಲಿ, ರೋಮಾಪತ್ರಿಕೆಯಲ್ಲಿ ಬಹಳ ಪ್ರಸಿದ್ಧವಾದಂಥ ವಾಕ್ಯವನ್ನು ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ 4ನೇ ಅಧ್ಯಾಯದಲ್ಲಿ ಯಾವ ರೀತಿ ಅಬ್ರಹಾಮ ದೇವರನ್ನ ನಂಬಿದ್ದನು ಎಂಬುದಾಗಿ ನೋಡಿ. ಅದರ 17ನೇ ವಾಕ್ಯದಿಂದ ನೋಡುವಾಗ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತ್ರವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೆ ದೇವರ ಸನ್ನಿಧಿಯಲ್ಲಿ ಮೂಲಪಿತ್ರವಾಗಿದ್ದಾನೆ. ನಮ್ಮೆಲ್ಲರಿಗೆ, ರಕ್ಷಣೆ ಹೊಂದಿದಂಥ ಎಲ್ಲರಿಗೆ ಆತ್ಮಿಕ ಮೂಲಪಿತ್ರವಾಗಿದ್ದಾನೆ ಅಥವಾ ಮೂಲಪಿತ್ರವಾಗಿದ್ದಾನೆ. ಇನ್ನು ಆತನ ಶಾರೀರಿಕ ಮಕ್ಕಳಾಗಿ ಯಹೂದ್ಯರನ್ನು ನಾವು ಇವತ್ತು ಲೋಕದಲ್ಲಿ ನೋಡುವಂಥವರಾಗಿದ್ದೇವೆ. ಆತ ಹೇಗೆ ದೇವರನ್ನ ನಂಬಿದ್ದನು? ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನೋಡಿ, ಅಬ್ರಹಾಮ ನಂಬ್ತಾ ಇದ್ದಾನೆ. ಹೇಗೆ ನಂಬ್ತಾ ಇದ್ದಾನೆ? ಸತ್ತದನ್ನು ಬದುಕಿಸ್ತಾನೆ. ನೋಡಿ, ಆತನಿಗೆ ದೇವರು ಹೇಳಿದರು, ನಿನ್ನ ಮಗನನ್ನು ನಾನು ತೋರಿಸುವ ಬೆಟ್ಟಕ್ಕೆ ಅಥವಾ ಮೋರಿಯಾ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ ಯಜ್ಞ ಮಾಡು ಎಂಬುದಾಗಿ ದೇವರು ಹೇಳಿದರು. ಈತನ ಮೂಲಕವೇ ಲೋಕಕ್ಕೆ ಆಶೀರ್ವಾದ ಬರ್ತದೆ, ಈತನ ಸಂತತಿ ಆಕಾಶದ ನಕ್ಷತ್ರಗಳಷ್ಟಾಗ್ತದೆ, ಈತನ ಮೂಲಕ, ಈ ಮಗನ ಮೂಲಕ ಅನೇಕ ಜನಾಂಗಗಳು ಹುಟ್ಟುತ್ತಾರೆ, ಇದೆಲ್ಲ ಹೇಳಿದರು. ಈಗ ದೇವರು ಹೇಳ್ತಿದ್ದಾರೆ, ಈತನನ್ನು ಯಜ್ಞ ಮಾಡು ಎಂಬುದಾಗಿ. ಆಗ ಅಬ್ರಹಾಮ ನಂಬಿದ್ದಾನೆ, ನನ್ನ ದೇವರು ಸತ್ತವರನ್ನು ಬದುಕಿಸುವನಾಗಿದ್ದಾನೆ, ಈತನನ್ನು ಹೇಗೂ ನನಗೆ ತಿರುಗಿ ಕೊಡುವವರಾಗಿದ್ದಾರೆ. ಯಾಕಂದರೆ ಈತನ ಮೂಲಕವೇ ವಾಗ್ದಾನಗಳು ನೆರವೇರಬೇಕು. ಈಗ ಆತನನ್ನು ಬಲಿ ಅರ್ಪಿಸು ಅಂತ ಹೇಳಿದರೆ, ನಾನು ಬಲಿ ಅರ್ಪಿಸಲಿಕ್ಕೆ ಹೋಗ್ತೇನೆ, ಆತನ ಮಾತನ್ನು ಕೇಳ್ತೇನೆ, ಆದರೆ ಆತನನ್ನು ಪಡೆದುಕೊಂಡೇ ನಾನು ತಿರುಗಿ ಬರ್ತೇನೆ. ಆದರೆ ಆತನನ್ನು ಬಲಿ ಅರ್ಪಿಸುವುದಕ್ಕೆ ದೇವರು ಬಿಡಲಿಲ್ಲ. ದೇವರು ಆತನನ್ನು ಪರಿಶೋಧಿಸಿದನು ಅಷ್ಟೇ. ದೇವರು ಯಾವತ್ತೂ ಮನುಷ್ಯನ ನರಬಲಿಯನ್ನು ಬಯಸುವುದಿಲ್ಲ. ಅದು ದೇವರ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ ಸೈತಾನ ಮಾಡಿಸುವ ಕೆಲಸವಾಗಿದೆ. ಮತ್ತು ಯಾರು ನರಬಲಿಯನ್ನು ಕೊಡುವವರಾಗಿದ್ದಾರೆ ಅವರು ಕೊಲೆ ಪಾತಕ ಮಾಡಿದ್ದಾರೆ ಮತ್ತು ಶಿಕ್ಷೆಗೆ ಗುರಿಯಾಗುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತೇವೆ, ಅಬ್ರಹಾಮ ನಂಬಿದ ದೇವರು ಸತ್ತವರನ್ನ ಬದುಕಿಸುವನಾಗಿದ್ದಾನೆ. ಹೊಸ ಒಡಂಬಡಿಕೆಗೆ ಬಂದಿರುವಂಥ ನೀವು ಕೂಡ ಸತ್ತವರನ್ನ ದೇವರು ಬದುಕಿಸಿದ್ದಾನೆ ಅಂತ ನಂಬಿದಾಗ ಮಾತ್ರ,
ಅಂದರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತನು, ಸಮಾಧಿಯಾದನು, ಮೂರನೇ ದಿನ ತಂದೆಯಾದ ದೇವರು ಆತನನ್ನು ಬದುಕಿಸಿ ಎಬ್ಬಿಸಿದನು ಎಂದು ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ರಕ್ಷಣೆ ಆಗ್ತದೆ. ಹಾಗಾದರೆ ಅಬ್ರಹಾಮ ತನ್ನ ವಂಶದಲ್ಲಿ ಕ್ರಿಸ್ತನು ಭೂಮಿಯಲ್ಲಿ ಮನುಷ್ಯನಾಗಿ ಬರುವುದಕ್ಕಿಂತ 2000 ವರ್ಷಗಳ ಹಿಂದೆ ಆತ ನಂಬಿದ್ದ. ಏನು ನಂಬಿದ್ದ? ದೇವರು ಸತ್ತವರನ್ನ ಬದುಕಿಸುವವನಾಗಿದ್ದಾನೆ. ಹಾಗಾದರೆ ಆ ನಂಬಿಕೆ ಆತನ ನೀತಿವಂತನನ್ನಾಗಿ ಮಾಡಿತು. ಹಾಗಾದರೆ ಅದೇ ನಂಬಿಕೆ ದೇವರು ಸತ್ತವರನ್ನ ಬದುಕಿಸಿದ್ದಾನೆ, ಅಥವಾ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಸತ್ತಂಥ ಮಗನನ್ನು ಬದುಕಿಸಿದನು, ಶಿಲುಬೆ ಮೇಲೆ ಹೌದು ಪ್ರಾಣ ಕೊಟ್ಟು ಸಮಾಧಿಯಾದಂಥ ಮಗನನ್ನು ದೇವಕುಮಾರನನ್ನು ಬದುಕಿ ಎಬ್ಬಿಸಿದನು ಎಂಬುದಾಗಿ ನಂಬಬೇಕು. ಅಥವಾ ಈ ರೀತಿ ಯೇಸು ಕ್ರಿಸ್ತನು ನನಗೋಸ್ಕರ ಸತ್ತು ಸಮಾಧಿಯಾಗಿ ಬದುಕಿ ಎದ್ದು ಬಂದಿದ್ದಾನೆ, ನಾವು ನಂಬಿದಾಗ ನಮಗೆ ರಕ್ಷಣೆ ಆಗ್ತದೆ. ನೋಡಿ, ಅಬ್ರಹಾಮ ನಂಬಿದನು. ಎರಡನೇದಾಗಿ ಆತ ಏನು ನಂಬ್ತಾ ಇದ್ದಾನೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿದ್ದಾನೆ ಎಂದು ಅಬ್ರಹಾಮ ನಂಬಿದನು. ಏನೂ ಇಲ್ಲದಿರುವಾಗ ದೇವರು ಎಲ್ಲವನ್ನು ಉಂಟು ಮಾಡಿದ್ದಾನೆ. ಹಾಗಾದರೆ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಕೂಡ ಏನೂ ಇಲ್ಲದಿದ್ದರೂ ಎಲ್ಲವನ್ನು ಉಂಟು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಏನೂ ಇಲ್ಲದಿರುವಾಗ ಎಲ್ಲವನ್ನು ಉಂಟು ಮಾಡಿದಂಥ ದೇವರು, ಈ ಸಮಸ್ತ ಪ್ರಪಂಚವನ್ನು ಉಂಟು ಮಾಡಿದಂಥ ದೇವರು, ಆ ದೇವರು ನಮ್ಮ ಜೀವಿತದಲ್ಲಿ ಕೂಡ ಏನೂ ಇಲ್ಲದಿರುವಾಗ ಹಣ, ಆರೋಗ್ಯ, ಉದ್ಯೋಗ, ಕುಟುಂಬ, ಮಕ್ಕಳು, ವಿದ್ಯಾಭ್ಯಾಸ, ಪ್ರಯಾಣ, ಯಾವ ವಿಷಯವೇ ಆಗಿದ್ದಿರಬಹುದು, ಅಲ್ಲಿ ನಮ್ಮ ಕೊರತೆಗಳನ್ನು ನೀಗಿಸುವಂಥ ದೇವರಾಗಿದ್ದಾನೆ. ಅದನ್ನೇ ದಾವಿದ ಹೇಳ್ತಿದ್ದಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ. ಯೆಹೋವ ದೇವರು ನನ್ನ ಕುರುಬನು, ಕೊರತೆ ಪಡೆನು ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೀತಿಯ ದೇವರ ಮಕ್ಕಳೇ, ಕರ್ತನಾಗಿರುವ ಯೇಸುವನ್ನು ಕುರುಬನಾಗಿ ಮಾಡಿಕೊಂಡಿರುವುದಾದರೆ ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನು ನನ್ನ ಕುರುಬನು ಅಂತ ಹೇಳುವಾಗ ಅದನ್ನು ಹೊಸ ಒಡಂಬಡಿಕೆಗೆ ಬರುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. 10ನೇ ಅಧ್ಯಾಯ ಯೋಹಾನ ಸುವಾರ್ತೆ 11ನೇ ವಾಕ್ಯ, ನಾನೇ ಒಳ್ಳೆಯ ಕುರುಬನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನಾಗಿ ಪ್ರಕಟವಾದಂಥ ದೇವರು ಹೊಸ ಒಡಂಬಡಿಕೆಯಲ್ಲಿ ಯೇಸುವಾಗಿ ಪ್ರಕಟವಾಗ್ತಾ ಇದ್ದಾರೆ. ನೋಡಿ, ಸೃಷ್ಟಿಯ ಕಾಲದಲ್ಲಿ ಅವರು ಏಲೋಹಿಮ್ ಎಂಬುದಾಗಿ ಪ್ರಕಟವಾದರು. ಏಲೋಹಿಮ್ ಎಂಬುದಾಗಿ. ನಂತರ ಅಬ್ರಹಾಮ, ಇಸಾಕ, ಯಾಕೋಬರ ಕಾಲದಲ್ಲಿ ಎಲ್ ಶಡಾಯಿ ಎಂಬ ಹೆಸರಲ್ಲಿ ಅವರು ಪ್ರಕಟವಾದರು. ಅಂದರೆ ಸರ್ವಶಕ್ತನು. ಏಲೋಹಿಮ್ ಸೃಷ್ಟಿಕರ್ತನು, ಎಲ್ ಶಡಾಯಿ ಸರ್ವಶಕ್ತನು. ಮೋಶೆಗೆ ಮೊದಲು ಎಲ್ ಶಡಾಯಿ ಎಂದು ಪ್ರಕಟವಾದರು. ಮೋಶೆ, ದೇವರೇ ನಾನು ಆ ಜನರಿಗೆ ಏನಾದರೂ ಒಂದು ಹೆಸರು ಹೇಳಬೇಕು, ತಿಳಿಸು ಎಂಬುದಾಗಿ ಹೇಳುವಾಗ ಸದಾ ಇರುವಂಥ ದೇವರು, ಎಂಥವನಾಗಿದ್ದೇನೋ ಅಂಥವನು, ಆಯಾಮ್ ಎಂಬಂಥ ಅರ್ಥದ ಯೆಹೋವಾ ಎಂಬುದಾಗಿ ತಿಳಿಸ್ತಾರೆ. ನಂತರ ಹೊಸ ಒಡಂಬಡಿಕೆಗೆ ಬರುವಾಗ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವವನು ಯೇಸು ಎಂಬುದಾಗಿ ಅವರು ಪ್ರಕಟವಾಗಿದ್ದಾರೆ. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಅಲ್ಲಿ ದಾವಿದ ಹೇಳುತ್ತಿದ್ದಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಆ ಯೆಹೋವ ದೇವರು ಮನುಷ್ಯನಾಗಿ ಬಂದಿದ್ದಾರೆ. ಈಗ ಆತ ಹೇಳ್ತಿದ್ದಾನೆ, ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ. ನೋಡಿ, ಆತನನ್ನು ನಮ್ಮ ಕುರುಬನನ್ನಾಗಿ ಮಾಡಿಕೊಂಡ್ರೆ ನಮ್ಮ ಕೊರತೆಗಳು ನೀಗಿಸಲ್ಪಡ್ತವೆ. ಮೊಟ್ಟ ಮೊದಲನೆಯ ಕೊರತೆ ಯಾವುದು ಎಂಬುದನ್ನು ತಿಳಿದುಕೊಳ್ಬೇಕು. ನಾವೆಲ್ಲ ಕೊರತೆ ನೀಗಿಸಬೇಕು ಅಂತ ಹೇಳಿದ ಕೂಡಲೇ ನಮಗೆ ಹಣದ ರೀತಿಯ ವಿಚಾರಗಳೇ ಮೊದಲು ನಮ್ಮ ಮನಸ್ಸಿಗೆ ಬರ್ತದೆ. ಆದರೆ ಅದಲ್ಲ ನಿಜವಾದ ಕೊರತೆ. ಮೊದಲ ಕೊರತೆ ಜೀವದ ಕೊರತೆ, ನಿತ್ಯ ಜೀವದ ಕೊರತೆ. ಯೆಹೋವನನ್ನು ಕುರುಬನನ್ನಾಗಿ ಮಾಡಿಕೊಂಡ್ರೆ, ಅಥವಾ ಕರ್ತನಾಗಿರುವ ಯೇಸುವನ್ನು ಕುರುಬನನ್ನಾಗಿ ಮಾಡಿಕೊಂಡ್ರೆ ಅವನು ಜೀವಕ್ಕೆ ಸೇರ್ತಾನೆ, ಸಮೃದ್ಧಿಯಾದ ಜೀವ. ಯೇಸುಸ್ವಾಮಿ ಅದನ್ನೇ ಹೇಳ್ತಿದ್ದಾರೆ. 10ನೇ ಅಧ್ಯಾಯ 10ನೇ ವಾಕ್ಯ ಯೋಹಾನ ಸುವಾರ್ತೆ, ಸಮೃದ್ಧಿಯಾದ ಜೀವವನ್ನು ನಾನು ನಿಮಗೆ ಕೊಡ್ತೇನೆ, ನಿತ್ಯ ಜೀವವನ್ನು ನಾನು ನಿಮಗೆ ಕೊಡ್ತೇನೆ, ನಿತ್ಯ ಜೀವವನ್ನು ನಾನು ನಿಮಗೆ ಕೊಡ್ತೇನೆ. ಜೀವದ ಕೊರತೆ ನೀಗಿಸಲ್ಪಡ್ತದೆ. ಇನ್ನು ಪವಿತ್ರಾತ್ಮನ ಕೊರತೆ ನೀಗಿಸಲ್ಪಡ್ತದೆ, ಅಥವಾ ರಕ್ಷಣೆಯ ಕೊರತೆ ನೀಗಿಸಲ್ಪಡ್ತದೆ, ನಿತ್ಯ ಜೀವಿತದ ಕೊರತೆ ನೀಗಿಸಲ್ಪಡ್ತದೆ, ಪವಿತ್ರಾತ್ಮನ ಕೊರತೆ ನೀಗಿಸಲ್ಪಡ್ತದೆ.
ಯೇಸು ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬರು, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬರು ಪವಿತ್ರಾತ್ಮವನ್ನು ಪಡೆದುಕೊಳ್ಳುವವರಾಗಿದ್ದಾರೆ. ಇದು ಎಲ್ಲರಿಗೆ ದೇವರು ಮಾಡಿದಂಥ ವಾಗ್ದಾನ, ಪ್ರತಿಯೊಬ್ಬರಿಗೆ ದೇವರು ಮಾಡಿದಂಥ ವಾಗ್ದಾನ. ಹಾಗಾದರೆ ಮೊದಲು ಮನುಷ್ಯನ ಸೃಷ್ಟಿ ಮಾಡಿದಾಗ ಅವರಿಗೆ ನಿತ್ಯ ಜೀವ ಇತ್ತು, ಪವಿತ್ರಾತ್ಮ ಇತ್ತು. ಪಾಪ ಮಾಡಿದಾಗ ನಿತ್ಯ ಜೀವಿತ ನಷ್ಟವಾಗಿ ಮರಣಕ್ಕೆ ಅರ್ಹನಾದನು. ಇನ್ನು ನಂತರ ನಾವು ನೋಡ್ತಾ ಇದ್ದೇವೆ, ಪವಿತ್ರಾತ್ಮ ಕೂಡ ಆತ ಕಳೆದುಕೊಂಡನು, ಅಥವಾ ಪವಿತ್ರಾತ್ಮ ಕಳೆದುಕೊಂಡಾಗ ಮರಣಕ್ಕೆ ಅರ್ಹನಾದನು, ಶಾಪಗ್ರಸ್ತನಾದನು. ಈಗ ಯೇಸು ಸ್ವಾಮಿ ರಕ್ಷಣೆ ಕೊಟ್ಟು, ನಿತ್ಯ ಜೀವಿತ ಕೊಟ್ಟು, ಪವಿತ್ರಾತ್ಮವನ್ನು ಕೊಟ್ಟು, ಕೃಪಾವರಗಳನ್ನು ಕೊಟ್ಟು, ಅಥವಾ ಪವಿತ್ರಾತ್ಮನ ವರಗಳನ್ನು ಯಾವ ಕೊರತೆ ಇಲ್ಲದೆ ಕೊಟ್ಟು ನಮ್ಮನ್ನು ನಡೆಸುವಾತನಾಗಿ, ಇದು ಮುಖ್ಯವಾದಂಥ ವಿಷಯ. ಇನ್ನು ಉಳಿದ ವಿಷಯಗಳು ಕೂಡ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ನೋಡಿಕೊಳ್ಳುವಾತನಾಗಿದ್ದಾನೆ. ನಾವು ಕೆಲವೊಂದು ವಾಕ್ಯಗಳನ್ನು ನೋಡಿಕೊಳ್ಳುವಂಥ ಸಮಯದಲ್ಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೋಹಾನನು ಬರೆದ 3ನೇ ಪತ್ರಿಕೆ ಅದರ 2ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಾವು ನೋಡ್ತಾ ಇದ್ದೇವೆ, ಯೆಹೋವನು ನನಗೆ ಕುರುಬನು, ಅಥವಾ ಯೇಸು ನನಗೆ ಕುರುಬನು, ಕೊರತೆ ಪಡೆನು. ಈಗ ಮೊದಲು ನಮ್ಮ ಆತ್ಮಿಕ ಜೀವಿತದ ಕೊರತೆಗಳನ್ನು ನೀಗಿಸುವಂಥ ದೇವರಾಗಿದ್ದಾನೆ. ಆತ್ಮಿಕ ಜೀವಿತದಲ್ಲಿ ಕೊರತೆಗಳೆಲ್ಲ ನೀಗಿಸಲ್ಪಡುವಾಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ, ಅಂದರೆ ಕೊರತೆಗಳು ನೀಗಿಸಲ್ಪಟ್ಟಿರೋ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು, ಇದು ದೇವರ ಚಿತ್ತ. ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾರೆ. ಅದನ್ನು ದೇವರ ಚಿತ್ತದ ಪ್ರಕಾರವಾಗಿ ಅಪೊಸ್ತಲನಾದಂಥ ಯೋಹಾನನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಗಾಯ ಎಂಬಂಥ ವ್ಯಕ್ತಿಗೆ ಆತ ಈ ಪತ್ರಿಕೆ ಬರೆದು ಹೇಳ್ತಿದ್ದಾನೆ, ಸಭೆ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಗಾಯನಿಗೆ ಬರೆಯುವುದೇನೆಂದರೆ, ನೋಡಿ, ಆ ಗಾಯ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದ, ಗಾಯೂಸ್ ಎಂಬುದಾಗಿ ಅದನ್ನು ಹೇಳ್ತಾರೆ. ಆ ಹೆಸರನ್ನು ಕನ್ನಡದಲ್ಲಿ ಗಾಯೂಸ್ ಅಂತ ಹೇಳದೆ ಗಾಯ ಅಂತ ಹೇಳಿದ್ದಾರೆ. ನೋಡ್ತೇವೆ, ಆ ವ್ಯಕ್ತಿ ಒಬ್ಬ ಒಳ್ಳೆಯ ಭಕ್ತನಾಗಿದ್ದ, ಸೇವೆಗೆ ಆತ ಎಲ್ಲ ರೀತಿಯಲ್ಲಿ ಸಪೋರ್ಟರ್ ಆಗಿದ್ದ, ಮತ್ತು ಆತನ ಮೂಲಕ ಅನೇಕರಿಗೆ ವಾಕ್ಯ ಸಿಗ್ತಾ ಇತ್ತು. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಆತನ ಬಗ್ಗೆ ಅನೇಕ ಪ್ಲಸ್ ಪಾಯಿಂಟ್ಗಳನ್ನು ಬರೆದಿರುವಂಥದ್ದನ್ನು ನೋಡ್ತೇವೆ. ಈಗ ಆತ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಿದ ಮನುಷ್ಯನಾಗಿದ್ದ. ಈಗ ಒಂದು ಕಾಲದಲ್ಲಿ ಆತ ಕೂಡ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುವುದಕ್ಕೆ ಬಯಸುವಂಥವನಾಗಿ, ಪ್ರಾರ್ಥನೆ ಮಾಡುವವನಾಗಿ, ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡವನು, ರಕ್ಷಣೆ ಹೊಂದಿ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡ. ಈಗ ದೇವರ ಪ್ರೀತಿ, ಪವಿತ್ರಾತ್ಮನ ಫಲ ಯಾವುದಕ್ಕೂ ಆತನ ಜೀವಿತದಲ್ಲಿ ಕೊರತೆ ಇಲ್ಲ. ಈಗ ನಾವು ನೋಡ್ತಾ ಇದ್ದೇವೆ, ಆತನ ಜೀವಿತದಲ್ಲಿ ಆತ್ಮಿಕ ವಿಷಯಗಳಲ್ಲಿ ಕೊರತೆ ಇಲ್ಲ. ಈಗ ಭೌತಿಕ ವಿಷಯದಲ್ಲೂ ಕೂಡ ಕೊರತೆ ಇರಬಾರದು. ಅಥವಾ ನಾವು ನೋಡ್ತೇವೆ, ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ನಿನ್ನ ಆರೋಗ್ಯದ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ, ಕುಟುಂಬ ಕೂಡ ಅಭಿವೃದ್ಧಿ ಹೊಂದಬೇಕು. ಕುಟುಂಬದಲ್ಲಿ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಅಭಿವೃದ್ಧಿ ಹೊಂದಬೇಕು. ಕುಟುಂಬ ನಿರ್ವಹಣೆಗೆ ಬೇಕಾದ ವರಮಾನದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ಮಾಡುವಂಥ ಉದ್ಯೋಗದಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕು. ಪ್ರತಿಯೊಂದರಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕು. ಇದು ದೇವರ ಚಿತ್ತ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಬೇಕು. ವಾಕ್ಯದ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕು. ಪ್ರಾರ್ಥನೆಯ ಸಮಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ಸುವಾರ್ತೆ ಸಾರುವುದರಲ್ಲಿ ಅಭಿವೃದ್ಧಿ ಹೊಂದಬೇಕು. ನೋಡಿ, ಯಾವ ಕೊರತೆ ನಮಗೆ ಇರಬಾರದು. ಹಾಗಂತ ಕಷ್ಟಗಳು ಬರುವುದಿಲ್ಲ.
ಯಾವುದೇ ಶೋಧನೆಗಳು ಬರುವುದಿಲ್ಲ ಎಂಬ ಅರ್ಥವಲ್ಲ. ಆದರೆ ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿರಬೇಕೆಂದು ನಮ್ಮ ಕುರಿತಾಗಿ ಬಯಸುವಂಥ ದೇವರಾಗಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಇನ್ನೊಂದೆರಡು ವಾಕ್ಯಗಳನ್ನು ನೋಡಿಕೊಳ್ಳುವಂಥ ಸಮಯದಲ್ಲಿ 1 ಕೊರಿಂಥಿಯ 1ನೇ ಅಧ್ಯಾಯ ಅದರ 5ರಿಂದ 7ರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳುವ. 1 ಕೊರಿಂಥಿಯ 1ನೇ ಅಧ್ಯಾಯ 5ರಿಂದ 7ರವರೆಗಿನ ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ, ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ಹೀಗೆ ನೀವು ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡಿರುವ ಕಾರಣ. ನಮ್ಮಲ್ಲಿ ಮೊದಲು ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನೆಲೆಗೊಂಡಿರಬೇಕು. ನಾವೆಲ್ಲ ಕಡೆ ಕ್ರಿಸ್ತನ ವಿಷಯವಾದ ಆ ಒಂದು ಸುವಾರ್ತೆಯ ಸಾಕ್ಷಿಯನ್ನು ಹೇಳುವಂಥವರಾಗಿರಬೇಕು. ನಾವು ಒಂದು ಜೀವಂತ ಸಾಕ್ಷಿಯಾಗಿರಬೇಕು. ನಮ್ಮನ್ನು ನೋಡುವಂಥವರಿಗೆ ಗೊತ್ತಾಗಬೇಕು, ಇವನು ಯೇಸುವನ್ನು ಕಂಡಿದ್ದಾನೆ ಅಥವಾ ಯೇಸುವನ್ನು ತಿಳಿದುಕೊಂಡಿದ್ದಾನೆ, ದೇವರ ಮಹಿಮೆಯನ್ನು ಕಂಡಿದ್ದಾನೆ, ದೇವರ ಮಹಿಮೆ ಈತನ ಜೀವಿತದಲ್ಲಿ ಪ್ರಕಟವಾಗ್ತಾ ಇದೆ, ಈತನ ಜೀವಿತಕ್ಕೆ ವ್ಯತ್ಯಾಸ ಉಂಟು, ಈತನ ಜೀವಿತ ಅದು ದೇವರ ಮಕ್ಕಳ ಜೀವಿತವನ್ನು ತೋರಿಸುವಂಥ ಜೀವಿತ ಎಂಬುದಾಗಿ. ನೋಡಿ, ಅಪೊಸ್ತಲರ ಬಗ್ಗೆ ಆ ಕಾಲದ ಜನ ತಿಳ್ಕೊಳ್ತಾ ಇದ್ದಾರೆ, ಓ ಇವರು ಯೇಸುವಿನ ಸಂಗಡ ಇದ್ದವರು ಎಂಬುದಾಗಿ. ನಮ್ಮ ಬಗ್ಗೆ ಕೂಡ ಜನ ತಿಳಿದುಕೊಳ್ಬೇಕು, ಇವರು ಯೇಸುವಿನ ಸಂಗಡ ಇದ್ದವರು, ಇವರು ಪ್ರಾರ್ಥನೆ ಮಾಡುವವರು, ಇವರು ದೇವರ ವಾಕ್ಯವನ್ನು ಓದುವವರು, ಧ್ಯಾನಿಸುವವರು, ಅನುಸರಿಸುವವರು ಆಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ. ಇನ್ನೂ ಕೂಡ ಕ್ರಿಸ್ತನ ವಿಷಯವಾದ ಸಾಕ್ಷಿ ಅಂದರೆ ಏನು? ಸುವಾರ್ತೆಯನ್ನು ನಾವು ಹೇಳಬೇಕು. ಯಾವ ರೀತಿ ಹೇಳಬೇಕು? ಯೇಸು ಲೋಕರಕ್ಷಕನಾಗಿ ಲೋಕಕ್ಕೆ ಬಂದನು, ನಮ್ಮೆಲ್ಲರಿಗಾಗಿ ಶಿಲುಬೆ ಮೇಲೆ ಸತ್ತನು, ಸಮಾಧಿಯಾದನು, ಆತ ಹೂಣಲ್ಪಟ್ಟನು, 3ನೇ ದಿನ ಬದುಕಿ ಎದ್ದು ಬಂದನು. ಈ ಒಂದು ಸತ್ಯ ಸುವಾರ್ತೆಯ ಸಾಕ್ಷಿಯಾಗಬೇಕು. ಮುಂದೆ ನಾವು ನೋಡ್ತೇವೆ, ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ನಾವು ಸುವಾರ್ತೆಯನ್ನು ಹೇಳುವವರಾಗಿರುವುದಾದರೆ, ಸುವಾರ್ತೆಯ ಸಾಕ್ಷಿಯಾಗಿರುವುದಾದರೆ, ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯಲ್ಲಿ ದೃಢವಾಗಿ ನೆಲೆಗೊಂಡಿರುವುದಾದರೆ, ನಾವು ನಮ್ಮ ಎಲ್ಲ ನುಡಿಯಲ್ಲಿಯೂ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿಕೊಳ್ಳುತ್ತೇವೆ. ನಾವು ಬಾಯಿ ತೆರೆದು ಪ್ರಾರ್ಥಿಸುವುದಿಲ್ಲ, ಬಾಯಿ ತೆರೆದು ಸುವಾರ್ತೆ ಹೇಳುವುದಿಲ್ಲ. ನಾವು ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನು ನುಡಿಯುವುದಿಲ್ಲವಾಗಿರುವುದಾದರೆ, ಅಥವಾ ನುಡಿಯುವುದೇ ಇಲ್ಲ ಎಂಬ ಒಂದು ಪರಿಸ್ಥಿತಿಯಲ್ಲಿರುವುದಾದರೆ, ನಮ್ಮಲ್ಲಿ ನುಡಿಯಲ್ಲಿ ತಿಳುವಳಿಕೆಯಲ್ಲಿ ಸಮೃದ್ಧಿ ಹೊಂದಿರಲು ನಮಗೆ ಸಾಧ್ಯವಾಗಿರುವುದಿಲ್ಲ. ನೋಡಿ, ನುಡಿಯಲ್ಲಿ, ಮಾತಿನಲ್ಲಿ, ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ ನಾವು ಸಮೃದ್ಧಿಯುಳ್ಳವರಾಗಿರಬೇಕಾದ್ರೆ ನಾವು ಕ್ರಿಸ್ತನ ವಿಷಯವಾದ ಸಾಕ್ಷಿಯ ವಿಷಯದಲ್ಲಿ, ಸುವಾರ್ತೆಯ ವಿಷಯದಲ್ಲಿ ನಾವು ಏನಾಗಿರಬೇಕು? ದೃಢವಾಗಿ ನೆಲೆಗೊಂಡವರಾಗಿರಬೇಕು, ಅದನ್ನು ಸಾರುವವರಾಗಿರಬೇಕು. ಅಲ್ಲಿಗೆ ಮುಗಿಲಿಲ್ಲ. ಈಗ ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ, ಹೀಗೆ ನೀವು ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ. ನೋಡಿ, ದೇವರು ನಮ್ಮ ಕುರಿತಾಗಿ ಏನು ಬಯಸ್ತಾ ಇದ್ದಾನೆ? ಯಾವ ಕೃಪಾವರದಲ್ಲಿಯೂ ಕೂಡ ನಾವು ಕೊರತೆ ಉಳ್ಳವರಾಗಿರಬೇಕು ಅಂತ ದೇವರು ಬಯಸ್ತಾ ಇಲ್ಲ. ಪವಿತ್ರಾತ್ಮನ ಎಲ್ಲ ಕೃಪಾವರಗಳು ನಮಗೆ ದೊರಕಬೇಕೆಂದು ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ. ನೋಡಿ, ನಾವು ಕೊರತೆ ಇಲ್ಲದವರಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರಾಗಿರಬೇಕೆಂದು ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ಯೆಹೋವನು ನನಗೆ ಕೊಡುವನು ಅಥವಾ ಯೇಸು ನನಗೆ ಕೊಡುವನು, ಕೊರತೆ ಪಡೆನು.
ದೇವರು ನಮ್ಮನ್ನು ಆತ್ಮಿಕ ವಿಷಯಗಳಲ್ಲಿಯೂ ಭೌತಿಕ ವಿಷಯಗಳಲ್ಲಿಯೂ ಸಮೃದ್ಧಿಗೆ ಅಭಿವೃದ್ಧಿಗೆ ನಡೆಸಬೇಕೆಂದು ಬಯಸ್ತಾ ಇದ್ದಾನೆ. ನಾವು ನೋಡ್ತೇವೆ, ನಾವು ನುಡಿಯಲ್ಲಿಯೂ ತಿಳುವಳಿಕೆಯಲ್ಲಿಯೂ ಕೃಪಾವರದಲ್ಲಿಯೂ ಸಮೃದ್ಧಿಯುಳ್ಳವರಾಗಿರಬೇಕು, ಕೊರತೆ ಇಲ್ಲದವರು ಆಗಿರಬೇಕೆಂದು ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ಫಿಲಿಪ್ಪಿ ಪತ್ರಿಕೆಗೆ ನಾವು ಬರುವಂಥ ಸಮಯದಲ್ಲಿ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ಈ ಪ್ರಕಾರವಾಗಿ ನಾವು ನೋಡುವಂಥವರಾಗಿದ್ದೇವೆ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ ಅದರ 18 ಮತ್ತು 19ನೇ ವಾಕ್ಯಗಳಲ್ಲಿ ನಾವು ಓದಿಕೊಳ್ಳುವಂಥ ಸಮಯದಲ್ಲಿ, ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದುದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಈ ಫಿಲಿಪ್ಪಿ ಸಭೆಯವರು ಅಪೊಸ್ತಲನಾದಂಥ ಪೌಲನಿಗೆ ಸೇವೆಗೋಸ್ಕರ ಕಾಣಿಕೆಯನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಅವರು ಸಮೃದ್ಧಿಯುಳ್ಳವರು, ಬಹಳ ರೀತಿಯಲ್ಲಿ ಎಲ್ಲ ವಿಷಯಗಳಲ್ಲಿ ಬೇಕಾದಷ್ಟಿದ್ದು ತುಂಬಿ ತುಳುಕುವ ಹಾಗೆ ಹಣಕಾಸಿನಲ್ಲಿ ಅಭಿವೃದ್ಧಿ ಹೊಂದಿದವರಾಗಿರಲಿಲ್ಲ. ಆದರೆ ಅವರ ಕೊರತೆಗಳ ಮಧ್ಯದಲ್ಲಿ ಅವರಿಗೆ ಹಣಕಾಸಿನ ಆ ವಿಷಯದಲ್ಲಿ ಬಹಳಷ್ಟು ಸಮೃದ್ಧಿ ಹೊಂದಿರದಿದ್ದರೂ ಕೂಡ ಅವರು ದೇವರ ಸೇವೆಗೆ ದೇವರ ಸೇವಕರನ್ನ ಪ್ರೀತಿಸಿ ಕಳಿಸಿಕೊಡ್ತಾ ಇದ್ದಾರೆ. ಈಗ ಅಪೊಸ್ತಲನಾದಂಥ ಪೌಲ ಹೇಳ್ತಿದ್ದಾನೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆ ನೀಗಿಸುವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಆತ ಅರಸ, ಆತ ಸೃಷ್ಟಿಕರ್ತ, ಆತ ರಾಜಾದಿರಾಜ, ಆತ ಕರ್ತಾದಿಕರ್ತ, ಆತ ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡಿರುವವನು ಆಗಿದ್ದಾನೆ. ಆತ ಕೊಟ್ಟರೆ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ರಾಜ ಕೊಟ್ಟರೆ ರಾಜನ ಪದವಿಗೆ ತಕ್ಕ ಹಾಗೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಟ್ಟರೆ ಅವನ ಒಂದು ಸ್ಥಾನಕ್ಕೆ ತಕ್ಕ ಹಾಗೆ. ಆದರೆ ನಮ್ಮ ಕರ್ತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ದೇವರು ತನ್ನನ್ನು ಯಾರು ಕುರುಬನನ್ನಾಗಿ ಮಾಡಿಕೊಂಡಿದ್ದಾರೆ ಅವರನ್ನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆಶೀರ್ವದಿಸಿ ಕೊರತೆಗಳನ್ನು ನೀಗಿಸುವಂಥ ದೇವರಾಗಿದ್ದಾನೆ. ಎಲ್ಲ ಕೊರತೆಗಳನ್ನು ನೀಗಿಸಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ. ಒಂದೆರಡು ವಾಕ್ಯಗಳನ್ನು ಕೂಡ ಬೇಗ ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಅಪೊಸ್ತಲರ ಕೃತ್ಯಗಳು ಅದರ 4ನೇ ಅಧ್ಯಾಯದಲ್ಲಿ 34ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡ್ತೇವೆ, ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ನೋಡಿ, ದೇವರ ಸಭೆಯಲ್ಲಿ ಇರುವಂಥವರ ಬಗ್ಗೆ ಪವಿತ್ರಾತ್ಮ ಹೇಳ್ತಿದ್ದಾನೆ, ಅವರಲ್ಲಿ ಕೊರತೆ ಪಡುವವರು ಒಬ್ಬನೂ ಇರಲಿಲ್ಲ. ಎಲ್ಲರೂ ಆಚೆ ಈಚೆ ಪವಿತ್ರಾತ್ಮನ ಪ್ರೇರಣೆಯಿಂದ ಸಹಾಯ ಮಾಡುವವರಾಗಿದ್ದರು. ಅದಕ್ಕಿಂತ ಮುಖ್ಯವಾಗಿ ದೇವರು ಅವರಿಗೆ ಸಹಾಯಕನಾಗಿದ್ದನು. ಕೊರತೆ ಪಡುವವರು ಒಬ್ಬರೂ ಇರಲಿಲ್ಲ. ನಮ್ಮ ಕೊರತೆಗಳೆಲ್ಲ ನೀಗಬೇಕೆಂಬುದು ದೇವರ ಚಿತ್ತ. ನಮ್ಮ ದೇವರು ನಮ್ಮ ಕೊರತೆಗಳನ್ನೆಲ್ಲ ನೀಗಿಸುವಂಥ ದೇವರು. ಮೊದಲು ಆತ್ಮಿಕ ಕೊರತೆಗಳು, ನಂತರ ಭೌತಿಕ ಕೊರತೆಗಳು. ಕೆಲವರು ಕರ್ತನನ್ನು ನಂಬುವುದಕ್ಕೋಸ್ಕರ ಮೊದಲು ಭೌತಿಕ ಕೊರತೆಗಳು ನೀಗಿಸ್ತಾನೆ, ನಂತರ ಆತ್ಮಿಕ ಕೊರತೆಗಳನ್ನು ನೀಗಿಸುವಂಥ ದೇವರಾಗಿದ್ದಾನೆ. ಹಾಗಾಗಿ ನಮ್ಮ ದೇವರನ್ನು ಕುರುಬನನ್ನಾಗಿ ಮಾಡಿಕೊಂಡು ಆತನ ಕುರಿಗಳಾಗಿ ನಾವು ಇರೋದಾದರೆ ನಮ್ಮ ಆತ್ಮಿಕ ಭೌತಿಕ ಎಲ್ಲ ಕೊರತೆಗಳು ನೀಗಿಸಿ ಸಮೃದ್ಧಿಯಾಗಿ ನಮ್ಮ ದೇವರು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಾವು ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡ್ತಾ ಇದ್ದೇವೆ. ಯೆಹೋವನು ನನಗೆ ಕುರುಬನು. ಹೌದು, ನನ್ನ ಕರ್ತನಾಗಿರುವ ಯೇಸು ಸ್ವಾಮಿ ನನ್ನ ಕುರುಬನು, ಕೊರತೆ ಪಡೆನು ಎಂಬುದಾಗಿ. ಹೌದು, ಆ ಕೀರ್ತನೆಕಾರನು ಪವಿತ್ರ ಆತ್ಮನ ಪ್ರೇರಣೆಯಿಂದ ಬರೆದಿರುವ ಹಾಗೆ ನಿನ್ನಲ್ಲಿ ಭರವಸೆ ಇಟ್ಟಂಥ, ನಿನ್ನನ್ನು ಕುರುಬನಾಗಿ ಮಾಡಿಕೊಂಡಂಥ ಪ್ರತಿಯೊಬ್ಬರ ಎಲ್ಲ ಆತ್ಮಿಕ ಕೊರತೆಗಳನ್ನು ನೀಗಿಸಿ ಅವರನ್ನು ಭೌತಿಕ ಕೊರತೆಗಳಿಂದಲೂ ಬಿಡಿಸಿ ತಿಳುವಳಿಕೆಯಲ್ಲಿಯೂ ಜ್ಞಾನದಲ್ಲಿಯೂ, ಹೌದು ಸ್ವಾಮಿ, ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ
ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲ ಕೊರತೆಗಳನ್ನು ನೀಗಿಸಿ ನೀ ನಡೆಸುವಂಥ ದೇವರಾಗಿದ್ದಿ. ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಯಾರಿಗೆ ರಕ್ಷಣೆಯ ಅನುಭವ ಸಿಕ್ಕಿಲ್ಲ ಅವರಿಗೆ ರಕ್ಷಣೆಯ ಅನುಭವ ಸಿಗಬೇಕು. ಯಾರಿಗೆ ಪವಿತ್ರಾತ್ಮನ ವರಗಳು ಸಿಕ್ಕಿಲ್ಲ ಅವರಿಗೆ ಪವಿತ್ರಾತ್ಮನ ತುಂಬಿಸುವಿಕೆ ಮತ್ತು ವರಗಳು ಸಿಗಬೇಕು. ಹೌದು ಸ್ವಾಮಿ, ಅವರ ಆತ್ಮಿಕ ಕೊರತೆಗಳನ್ನು ನೀಗಿಸು, ಭೌತಿಕ ಕೊರತೆಗಳನ್ನು ನೀಗಿಸು. ಅವರ ಕರ್ತನೆ ದೇವ, ಎಲ್ಲ ಆರೋಗ್ಯದ ಕೊರತೆಗಳು, ಹಣಕಾಸಿನ ಕೊರತೆಗಳು, ಕುಟುಂಬದ ಕೊರತೆಗಳು, ಏನೆಲ್ಲ ಕೊರತೆಗಳಿದ್ದಾವೆ ಎಲ್ಲವೂ ಯೇಸುವಿನ ನಾಮದಲ್ಲಿ ನೀಗಲಿ. ಸಮೃದ್ಧಿಯಾಗಿ ನಿನ್ನ ಮಕ್ಕಳನ್ನು ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕೊರತೆಗಳನ್ನು ನೀಗಿಸಿ ಕೈ ಹಿಡಿದು ನಡೆಸು. ಹೌದು ಸ್ವಾಮಿ, ಅನೇಕರು ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರ ಕೊರತೆಗಳೆಲ್ಲ ನೀಗಲಿ, ಕಷ್ಟಗಳೆಲ್ಲ ನೀಗಲಿ. ಪವಿತ್ರಾತ್ಮ ಭರಿತರಾಗಿ ಸಮೃದ್ಧಿಯುಳ್ಳವರಾಗಿ ತುಂಬಿ ತುಳುಕುವರಾಗಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಪ್ರತಿಯೊಬ್ಬೊಬ್ಬರಿಗೆ ಸಹಾಯ ಮಾಡು. ಸೇರಿ ಬಂದಿರುವ ಎಲ್ಲರನ್ನು ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಆಶೀರ್ವದಿಸು. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುವ ಆರಾಧನಾ ಕೂಟಗಳನ್ನು ನೀನು ಆಶೀರ್ವದಿಸು. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರೋದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದೀ, ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ ಟಿವಿ ಮೂಲಕ ಜಾಯ್ನ್ ಆಗಿರುವ ಪ್ರತಿಯೊಬ್ಬರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವ ಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.